ವಿಡಿಯೋದಲ್ಲಿ ನಾನು 6 ಅಂಕದ ಬಹು ನಿರೀಕ್ಷಿತ ಮತ್ತು ಫಿಕ್ಸ್ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ನಿಮ್ಗೆ ಹೇಳ್ತೀನಿ ಯಾಕೆ ಇವೆ ಇಂಪಾರ್ಟೆಂಟ್, ಯಾಕೆ ಇವೆ ಫಿಕ್ಸ್ ಪ್ರಶ್ನೆ ಅಂತ, ಯಾವ ರೀತಿ ಓದಬೇಕು ಈ 6 ಅಂಕದ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವಿ ವಿಲ್ ಅನಲೈಸ್ ದಿಸ್ PDF ಎಂಟೈರ್ಲಿ. ನೋಡಿ, ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ದೀಸ್ ಆಲ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಸ್ ಪರ್ ಬ್ಲೂ ಪ್ರಿಂಟ್ 2026 ಅಲ್ವಾ. 80 ಅಂಕಕ್ಕೆ ನಾವು ಈಗ ಫೈಟ್ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ನಾನು ನಿಮ್ಗೆ ಒಂದು ನಿಮಿಷ ಇದನ್ನು ಹೇಳ್ಬೇಕು. ನಾನು ನಿಮಗೆ ಏನು ಒಂದು ಸ್ಮಾಲ್ ಗೈಡೆನ್ಸ್ ಏನಂತಂದರೆ, ಇಲ್ಲಿ ನಾವು ಬ್ಲೂ ಪ್ರಿಂಟನ್ನು ನೋಡಿದರೆ ಅಲ್ಲಿ 6 ಅಂಕದ ಪ್ರಶ್ನೆಗಳು ನಾವು ಎಷ್ಟು ಬರೀಬೇಕು, ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅಲ್ವಾ. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನಲ್ಲಿ ನಾವು ಬರೀಬೇಕಾಗಿರೋದು ಎಷ್ಟು, ಕೇವಲ 3 ಪ್ರಶ್ನೆ ಮಾತ್ರ 6 ಅಂಕಕ್ಕೆ. ಅವ್ರು ಕೊಡೋದು ಎಷ್ಟು, 5 ಪ್ರಶ್ನೆ ಕೊಡ್ತಾರಾ ಇಲ್ವೋ. ನಾನೇನು ಮಾಡ್ತೀನಿ, 5 ಅಧ್ಯಾಯಗಳ ಮೇಲೆ ಅವರು 5 ಕ್ವಶನ್ ಅನ್ನ ತೆಗಿತಾರೆ. ಸೊ ನಾವು 3 ಅಧ್ಯಾಯಗಳನ್ನ ಓದೋಣ. ಆ 3 ಅಧ್ಯಾಯಗಳ ಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಾನಿಲ್ಲಿ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿತ್ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಕ್ವಶನ್ ಕೂಡ ಕೊಡ್ತೀನಿ, ಅದನ್ನ ನೀವು ನೋಡಬೇಕು. ಸರ್, ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಆಗಿದ್ರೆ ಒಂದೊಂದಾಗಿ ನೋಡೋದಾದ್ರೆ, ಇಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ನಾವು 3 ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ, ಬ್ಲೂ ಪ್ರಿಂಟ್ ಅಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ನೋಡಿದಾಗ, ಇಳಿಮುಖ ಸೀಮಾಂತ ತುಷ್ಟಿಗುಣ, ಔದಾಸೀನ್ಯ ವಕ್ರರೇಖೆ ಲಕ್ಷಣ, ಅದಾದ ನಂತರ ಅನುಭೋಗಿ ಆದರ್ಶ ರೇಖೆ, ಈ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಲ ಈ 3ರಲ್ಲಿ ಒಂದು ಕೀಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ 1ನೇ ಅಧ್ಯಾಯವನ್ನ ನಾವು 2ನೇ ಅಧ್ಯಾಯ ಕನ್ಸ್ಯೂಮರ್ ಬಿಹೇವಿಯರ್ ಗೂಡ್ಸ್ ಅಂತ ಏನಿದೆಯಲ್ಲ, ಅನುಭೋಗಿ ವರ್ತನೆ ಸಿದ್ಧಾಂತ, ಅಲ್ಲಿ ಓದೋಣ. ಹಾಗಾದ್ರೆ 1ನೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಖಂಡಿತವಾಗ್ಲೂ ಈ ಪ್ರಶ್ನೆ ಈ ಸಲ ಈ ಬಾರಿ ಬರುವಂತಹ ಒಂದು ಸಾಧ್ಯತೆ ಇದೆ. ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನ ರೇಖಾಚಿತ್ರಗಳಿಂದ ವಿವರಿಸಿ. ಇಲ್ಲಿ ಒಂದನೇದಾಗಿ ಎಕ್ಸ್ಪ್ಲೇನ್ ದ ಲಾ ಡೈಮೆನ್ಷನ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ದ ಟೇಬಲ್ ಅಂಡ್ ಡಯಾಗ್ರಾಮ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಹೇಳಿದೆ. ಅದಾದ ನಂತರ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳು, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ದ ಡಯಾಗ್ರಾಮ್ಸ್. ನೆಕ್ಸ್ಟ್, ಅನುಭೋಗಿ ಆದರ್ಶ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಆಪ್ಟಿಮಲ್ ಚಾಯ್ಸ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಈ 3 ಕ್ವಶನ್ ಅನ್ನ ಓದ್ಲಿಕ್ಕಾಗತ್ತಾ? ಸೊ ಈ 3 ಪ್ರಶ್ನೆ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಬರ್ತಕ್ಕಂಥದ್ದು. ಅದಾದ ನಂತರ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲಾನ ಕಥೆಯನ್ನು ಬರೆಯಿರಿ. ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ಸ್ಮಿತ್ ಲಾಲಾ ಆನ್ ದ ಡಿಸ್ಪಾಯ್ಟ್ ಅಂಡ್ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಒಂದು ಪ್ರಶ್ನೆ ಇದು ಹಣ ಮತ್ತು ಬ್ಯಾಂಕಿಂಗ್, ಏನು ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ ಇದೆಯಲ್ಲ, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 3ನೇ ಅಧ್ಯಾಯ, ಇದು 3ನೇ ಚಾಪ್ಟರ್. ಸೊ ಈ ಒಂದು ಓದಲೇಬೇಕಾಗುತ್ತೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ, ಫಿಕ್ಸ್ ಪ್ರಶ್ನೆ. ಅದಾದ ನಂತರ ಹಣದ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ಸಾಟಿ ವಿನಿಮಯ ದೋಷಗಳನ್ನು ನಿವಾರಿಸಿತು ತಿಳಿಸಿ. ಇದನ್ನ ನಾವು ಓದಬೇಕಾಗುತ್ತೆ. ಇದು 2ನೇ ಚಾಪ್ಟರ್. 1ನೇ ಚಾಪ್ಟರ್ ನಾನು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಹೇಳಿದೆ, ಇದು 2ನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ. ಈಗ 3ನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತದೆ ಎಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ವಿವರಿಸಿ. ಆಲ್ 3 ಮೆಥಡ್ಸ್ ಕ್ಯಾಲ್ಕುಲೇಟಿಂಗ್ GDP ಗಿವ್ ದ ಸೇಮ್ ಆನ್ಸರ್. ಎಕ್ಸ್ಪ್ಲೇನ್ ವಿತ್ ದ ನ್ಯೂಮರಿಕಲ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆಯನ್ನು ನಾವು ಓದಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕುಗಳು ಠೇವಣಿ ಮತ್ತು ಸಾಲಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿಗನ ಲಾಲಾನ ಕಥೆ, ಇದು ನೋಡಿದ್ವಿ. ನೆಕ್ಸ್ಟ್, ಸಂದಾಯ ಬಾಕಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ರೇಖಾಚಿತ್ರದ ಅಂದವಾದ ಚಿತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದೀನಿ. ಆಮದು ಮತ್ತು ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯದ ಮೇಲೆ, ಇದು 5ನೇ ಚಾಪ್ಟರ್ ಬರ್ತಕ್ಕಂಥದ್ದು. ಓಪನ್ ಎಕನಾಮಿ ಇದೆಯಲ್ಲ, ಆ ಒಂದು ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ಪ್ರಸ್ತುತಪಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಿರ ವಿನಿಮಯ, ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿ, ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನ ಸಿದ್ಧಾಂತವನ್ನು PPP-ನ ಹೇಗೆ ಬಳಸಲಾಗ್ತಕ್ಕಂಥದ್ದು, ಈ ಒಂದು ಪ್ರಶ್ನೆ ಈ ಬಾರಿ ಬರುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಹೊಸದಾಗಿರ್ತಕ್ಕಂಥ ಪ್ರಶ್ನೆ ಇದು. ಇವಿಷ್ಟು ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ, ಇವಿಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳಿ. ಅಡಿಷನಲ್ ಸೋರ್ಸ್ ನಾನು ನಿಮ್ಗೇನು ಹೇಳ್ತಾ ಇದ್ದೇನೆ ಅಂತಂದರೆ, ಇನ್ನೂ ಒಂದು ಸ್ವಲ್ಪ ಸರ್ ನಾವು 6 ಅಂಕದ ಪ್ರಶ್ನೆಯಲ್ಲಿ ಪರ್ಫೆಕ್ಟ್ ಆಗಿಬಿಡ್ಬೇಕಂತಂದರೆ ಒಂದು ಕೆಲಸ ಮಾಡಿ. ಏನು ಮಾಡ್ತೀರಾ ಅಂತಂದರೆ, ಮೈಕ್ರೋ ಎಕನಾಮಿಕ್ಸಲ್ಲಿ 2ನೇ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 2ನೇ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ 3ನೇ ಚಾಪ್ಟರ್. ಈ 3 ಚಾಪ್ಟರ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಓದ್ಕೊಂಡ್ಬಿಡಿ, ಸಾಕಾಗುತ್ತೆ. 6 ಅಂಕದ ಪ್ರಶ್ನೆ ಎಲ್ಲ ನಾವಿಲ್ಲಿ ಕವರ್ ಮಾಡ್ತೀವಿ. ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಮತ್ತೆ ಮುಂದೆ ಇದೊಂದೇ ಅಲ್ಲ, ಮತ್ತೆ ಇಂಪಾರ್ಟೆಂಟ್ ಯಾವುದಾದ್ರೂ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೇನಾದರೂ ಸಿಕ್ಕರೆ ನಾನು ಮತ್ತೆ ಅನಲೈಸ್ ಮಾಡಿ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು.